ಫ್ರೆಂಡ್ಸ್ MRL Alerts ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ನೋಡ್ತಾ ಹೋಗಿ ಇಂಡಿಯನ್ ನೇವಿಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಅದರಲ್ಲಿ ಏನಪ್ಪಾ ಅಂದರೆ ಇಂಡಿಯನ್ ನೇವಿ 10+2 ಬಿಟೆಕ್ ಕ್ಯಾಡೆಟ್ ಎಂಟ್ರಿ ಜನವರಿ 2026 ಆನ್ಲೈನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಈಗ ಏನಪ್ಪಾ ಅಂದರೆ ಇಂಡಿಯನ್ ನೇವಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ನೋಟಿಫಿಕೇಶನ್ನಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. ನೀವು ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಮತ್ತು ಅರ್ಜಿನ ಸಲ್ಲಿಸುವುದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನೇನು ಮತ್ತು ಆನ್ಲೈನ್ ದಿನಾಂಕ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ಯಾವುದು ಎಲ್ಲ ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ಅಲ್ಲಿ ಇಂಡಿಯನ್ ನೇವಿಯ ಒಂದು ಏನಪ್ಪ ಅಂದರೆ ನಾವು 10+2 ಬಿಟೆಕ್ ಕ್ಯಾಡೆಟ್ ಎಂಟ್ರಿ ಪರ್ಮನೆಂಟ್ ಕಮಿಷನ್ ರಿಕ್ರೂಟ್ಮೆಂಟ್ 2025 ಇದರ ಒಂದು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಹೋಗಿ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಹಾಗೆ SC ST ಅಭ್ಯರ್ಥಿಗಳು ಕೂಡ ಇಲ್ಲಿ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಇದನ್ನು ಏನಪ್ಪ ಅಂದರೆ ಇಲ್ಲಿ ಯಾರ್ಯಾರಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೋ ಅವರು ಆನ್ಲೈನ್ ಮೂಲಕ ಏನಪ್ಪ ಅಂದರೆ ಪೇ ಮಾಡಬೇಕಾಗತ್ತೆ. ಇಲ್ಲಿ ಏನಪ್ಪ ಪೇಮೆಂಟ್ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ. ನೋ ಅಪ್ಲಿಕೇಶನ್ ಫೀ ಫಾರ್ ದ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಓನ್ಲಿ ಫಿಲ್ಡ್ ದ ಆನ್ಲೈನ್ ಫಾರ್ಮ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂದರೆ ಒಳ್ಳೆಯ ಒಂದು ಏನಪ್ಪ ಅಂದರೆ ಇದು ಅಪ್ಡೇಟ್ ಆಗಿರುತ್ತೆ. ಯಾಕಂದರೆ ಎಲ್ಲ ಹುದ್ದೆಗಳಿಗೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಇಟ್ಟಿರ್ತಾರೆ. ಆದರೆ ಈ ಒಂದು ಹುದ್ದೆಗೆ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸನ್ನು ಇಟ್ಟಿಲ್ಲ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ಹಾಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂತ ಇದ್ದಾರೋ ಅವರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಸ್ಟಾರ್ಟ್ ಡೇಟನ್ನು ನೋಡೋದಾದರೆ 30 ಜೂನ್ 2025 ಅಂದರೆ ಹಿಂದೆ ಏನಪ್ಪ ಅಂದರೆ ಪ್ರಾರಂಭ ಆಗಿರುತ್ತೆ. ಈ ಒಂದು ಹುದ್ದೆಗೆ ನೀವು ಹಿಂದಿನಿಂದ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು 14 ಜುಲೈ 2025 ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಎಕ್ಸಾಮ್ ಡೇಟ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಅವೈಲೇಬಲ್ ಡೇಟ್ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ಏನಪ್ಪ ಅಂದರೆ ಸೂಚನೆಯನ್ನು ಕೊಟ್ಟಿಲ್ಲ ಅವರು. ನೆಕ್ಸ್ಟ್ ಯಾವುದೇ ರೀತಿ ಅಂದರೆ ನಿಮ್ಮ ಎಕ್ಸಾಮ್ ಸನಿಹಕ್ಕೆ ಬಂದಂಗೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಡೇಟ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು ಒಂದು ನೋಟಿಫಿಕೇಶನನ್ನು ಬಿಡುಗಡೆ ಮಾಡ್ತಾರೆ. ಈಗ ಇಲ್ಲಿ ನಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಈ ಒಂದು ಹುದ್ದೆಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡ್ತಾ ಹೋದರೆ ನೋಡಿ, ಕ್ಯಾಂಡಿಡೇಟ್ಸ್ ಪಾಸ್ 10+2 ಎಕ್ಸಾಮ್ ವಿತ್ 70% ಮಾರ್ಕ್ಸ್ ಇನ್ PCM ಸಬ್ಜೆಕ್ಟ್ಸ್ ಆ್ಯಂಡ್ 50% ಮಾರ್ಕ್ಸ್ ಇನ್ ಇಂಗ್ಲೀಷ್ ಇನ್ ಕ್ಲಾಸ್ 10 ಆರ್ 12 ಲೆವೆಲ್. ಅಂದರೆ ಏನಪ್ಪ ಅಂದರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ 10+2 ಏನಪ್ಪ ಅಂದರೆ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿರಬೇಕು. ಅದು ಕೂಡ 70% ಅಂಕಗಳೊಂದಿಗೆ PCM ಸಬ್ಜೆಕ್ಟ್ಸ್ಗಳನ್ನು ಪಾಸ್ ಮಾಡ್ಕೊಂಡಿರಬೇಕು. ಇದರ ನಂತರ ಇಂಗ್ಲೀಷ್ ಸಪ್ರೇಟಾಗಿ ಇಂಗ್ಲೀಷ್ನಲ್ಲಿ 50% ಅಂಕಗಳೊಂದಿಗೆ ನೀವು 10+2 ಏನಪ್ಪ ಅಂದರೆ ಪಾಸ್ ಮಾಡ್ಕೊಂಡಿರಬೇಕು. ಇದಕ್ಕೆ ಹೈಟ್ ಬಂದುಬಿಟ್ಟು 157 ಸೆಂಟಿಮೀಟರ್ ಇರಬೇಕು. ಹಾಗೆ ಹೂ ಕ್ಯಾನ್ ಅಪ್ಲೈ ಅಂದರೆ ಯಾರ್ಯಾರು ಅಪ್ಲೈನ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ JEE ಮೇನ್ 2025 ಫಾರ್ BE BTech ಎಕ್ಸಾಮ್ ಕಾಲ್ ಅಪ್ ಫಾರ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ SSB ವಿಲ್ ಇಶ್ಯೂಡ್ ಆನ್ ದ ಬೇಸಿಸ್ ಆಫ್ JEE ಮೇನ್ 2025 ಆಲ್ ಇಂಡಿಯಾ ರ್ಯಾಂಕ್ ಪಬ್ಲಿಷ್ಡ್ ಬೈ NTA. ಅಂದರೆ ಏನಪ್ಪ ಅಂದರೆ NTA ಇಂದ ಬಿಡುಗಡೆ ಆಗಿರ್ತಕ್ಕಂಥ ಆಲ್ ಇಂಡಿಯಾ ಏನಪ್ಪ ಅಂದರೆ JEE ರ್ಯಾಂಕ್ ಮೂಲಕ ಯಾರು ಹೆಚ್ಚಾಗಿ ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೋ ಅವರಿಗೆ ಮಾತ್ರ ಈ ಒಂದು ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಇಲ್ಲಿ ಮಿನಿಮಮ್ ಏಜ್ ಬಂದುಬಿಟ್ಟು 17 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ ಏಜ್ 19.5 ಅಂದರೆ 19 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಬಾರ್ನ್ ಬಿಟ್ವೀನ್ 2 ಜುಲೈ 2006 ಟು 1 ಜನವರಿ 2009 ಅಂದರೆ 2 ಜುಲೈ 2006ರಿಂದ ಹಿಡಿದು 1 ಜನವರಿ 2009 ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲು ಅರ್ಹತೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನೋಡಿ, ವೇಕೆನ್ಸಿ ಡೀಟೇಲ್ಸ್ ಬಂದುಬಿಟ್ಟು ಇಲ್ಲಿ ಬ್ರ್ಯಾಂಚ್ ನೇಮ್ ನೋಡ್ತಾ ಹೋಗಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಕ್ನಿಕಲ್ ಬ್ರ್ಯಾಂಚ್ನಿಂದ 44 ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. ಯಾರ್ಯಾರಿಗೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಲ್ಲಿಸಬೇಕಂತ ಇದೆಯೋ ಅವರು ಎಲ್ಲರೂ ಮಿಸ್ ಮಾಡದೆ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲ. ನಂತರ ಇಲ್ಲಿ ನೋ ನೀಡ್ ಟು ಸೆಂಡ್ ಅಪ್ಲಿಕೇಶನ್ ಫಾರ್ಮ್, ಟೇಕ್ ಟು ಪ್ರಿಂಟ್ ಔಟ್ ಆಫ್ ಅಪ್ಲಿಕೇಶನ್ ಫಾರ್ಮ್, ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಫೋಟೋಗ್ರಾಫ್, ಕ್ಲಾಸ್ 10 and 12 ಸರ್ಟಿಫಿಕೇಟ್ಸ್, ಡಾಂಟ್ ಸ್ಪೆಂಡ್ ಅಪ್ಲಿಕೇಶನ್ ಫಾರ್ಮ್. ನೀವು
ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್‌ಫುಲ್ ಆದ ನಂತರ ನಿಮಗೆ ಏನಪ್ಪಾ ಅಂದರೆ ಕೊನೆಯದಾಗಿ ಪ್ರಿಂಟ್ ಬರುತ್ತೋ ಅದನ್ನು ನೀವು 2 ಪ್ರಿಂಟ್‌ಗಳನ್ನ ತೆಗೆದುಕೊಂಡು ಅದಕ್ಕೆ ಏನಪ್ಪಾ ಅಂದರೆ ಒಂದು ಫೋಟೋಗ್ರಾಫ್ ಏನಪ್ಪಾ ಅಂದರೆ ನೀವು ಅಂಟಿಸಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಪಾಸ್‌ಪೋರ್ಟ್ ಸೈಜ್ ಫೋಟೋನ ಅಂಟಿಸಬೇಕಾಗುತ್ತೆ. ಹಾಗೆ 2 ಇಲ್ಲಿ ನಿಮ್ಮ ಕ್ಲಾಸ್ 10 ಮತ್ತು 12 ಸರ್ಟಿಫಿಕೇಟ್ಸ್‌ಗಳು ಕೂಡ ನಿಮಗೆ ಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ನೋಟಿಸನ್ನು ಕೊಟ್ಟಿದ್ದಾರೆ ನೋಡಿ. ಓಲ್ಡ್ ಕ್ಯಾಂಡಿಡೇಟ್ಸ್ ನೋ ನೀಡ್ ಟು ಕ್ರಿಯೇಟ್ ನ್ಯೂ ಐಡಿ ಓನ್ಲಿ ಯೂಸ್ ಓಲ್ಡ್ ಐಡಿ ಆ್ಯಂಡ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹಳೆಯದಾಗಿ ಅಂದರೆ ಯಾರ್ಯಾರು ಹಳೆಯದಾಗಿ ಈಗಾಗಲೇ ಮೊದಲು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರು ಅಂಥವ್ರು ಏನಪ್ಪ ಅಂದರೆ ಯಾವುದೇ ರೀತಿಯಾದ ಹೊಸ ಐಡಿಯನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಹಳೆಯ ಐಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನ್ಯೂ ಕ್ಯಾಂಡಿಡೇಟ್ಸ್ ಕ್ಲಿಕ್ ಆನ್ ನ್ಯೂ ರಿಜಿಸ್ಟ್ರೇಷನ್ ಟು ಪ್ರೊಸೆಸ್ ದ ಅಪ್ಲಿಕೇಶನ್ ಫಾರ್ಮ್. ಹೊಸ ಕ್ಯಾಂಡಿಡೇಟ್ ಅಂದರೆ ಇನ್ನು ಮುಂದೆ ಯಾರು ಈಗ ಕಾಲ್ಫರ್ ಮಾಡಿದ್ದಾರೋ ಅವರು ಈಗಾಗಲೇ ಮೊದಲನೇ ಬಾರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಅವರು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಕೂಡ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ ಆಟ್ www.joinindiannavy.gov.in. ಅಂದರೆ ಅವರೊಂದು ನೇವಿಯ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, joinindiannavy.gov.in. ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಮೇಲೆ ಹೇಳಿದಂತೆ ಓಲ್ಡ್ ಕ್ಯಾಂಡಿಡೇಟ್ಸ್ ಏನು ಹಳೆ ಐ ಡಿ ಮತ್ತು ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಿ, ಹೊಸ ಅಭ್ಯರ್ಥಿಗಳು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಿ ಒಂದು ಏನಪ್ಪ ಅಂದರೆ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿ. ಈ ವಿಡಿಯೋದಲ್ಲಿ ನೋಡಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ಅಂದರೆ ಈಗ ಯೂಟ್ಯೂಬ್ನಲ್ಲಿ ಯಾವ್ಯಾವ ಮಾಹಿತಿ ಬರೋದಿಲ್ಲೋ ಅದರಲ್ಲಿ ಅಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರತಿಯೊಂದು ಏನಪ್ಪ ಅಂದರೆ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಅದರಲ್ಲಿ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ಅದರಲ್ಲೂ ಕೂಡ ಜಾಯ್ನ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ.